ಚೆನ್ನಾಗಿದೆ ಅಲ್ವಾ 100 ಅಂತ ನಾನು ನೋಡ್ತಿರೋದು ಇಲ್ಲ ಹಂಗಾಗಿ ನೋಡ್ತಿ ಯಾವ್ದು ಚೆನ್ನಾಗಿದೆ ಕೈಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತದೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದಾಗಿರುತ್ತೆ ಅಂದ ವ್ಲಾಗ್ ಫ್ರಮ್ ವೆಡ್ಡಿಂಗ್ ಸೀರೀಸ್. ಇವತ್ತು ನಾವಿದ್ದೀವಿ ಭವಾನಿ ಕಂಗನ್ ಸ್ಟೋರ್ಸಲ್ಲಿ, ದಟ್ಸ್ ಅಟ್ ಗಾಂಧಿ ಬಜಾರ್. ಆ್ಯಂಡ್ ಇವತ್ತು ನಾವು ಬಂದಿರೋದು ಒಂದಷ್ಟು ಥಿಂಗ್ಸ್ನ ಪಿಕಪ್ ಮಾಡ್ಲಿಕ್ಕಂತ ಹೇಳಿ. ಸೊ ದಿಸ್ ಇಸ್ ಮೈ ಬ್ಯಾಂಗಲ್ಸ್ ಫಾರ್ ಚಪ್ರ ಪೂಜೆ ಆ್ಯಂಡ್ ಅರ್ಶಿನ ಶಾಸ್ತ್ರ ಎಲ್ಲದಕ್ಕೂ. ಲೆಟ್ಸ್ ಕಮ್ ಶಾಪ್, ತೋರಿಸ್ತೀನಿ ನಿಮಗೂ ಸಹ ಏನು ತೊಗೊಳ್ತಾ ಇದ್ದೀವಿ ಅಂತ. ಗೈಸ್ ಪೇಟ ನೋಡ್ತಾ ಇದ್ದೀವಿ, ಚೆನ್ನಾಗಿದೆ ಅಲ್ವಾ? ವಿಡಿಯೋ ಕಾಲ್ ಮಾಡು ಅನ್ಸುತ್ತೆ, ನಿಂದ್ರಲ್ಲಿ ಮಾಡಿ ವಿಡಿಯೋ ಕಾಲು. ಸೊ ಗೈಸ್ ವಿಡಿಯೋ ಕಾಲ್ ಮಾಡ್ತಿದ್ದಾಳೆ ತುತ್ತಿ. ವಿಡಿಯೋ ಕಾಲ್ ಮಾಡಿ ಅವನಿಗೆ ತೋರಿಸಿ. ಮೈಶೋ ಇದು ನೋಡು ಮನೆ ಬೀಟ್ಸ್ ಇರೋದಿದು. ಏನಪ್ಪ? ಹಾ ಇದು ನಾರ್ಮಲ್ಲು. ಇಲ್ಲಿ ಇವ್ರ ಕೈಲಿ ಇದೆಯಲ್ಲ, ಇದಾದ್ರೆ ಸ್ವಲ್ಪ ಬೀಟ್ಸ್ ಇರೋದು. ಇದೊಂದಿದೆ, ಬಿಟ್ರೆ ಪ್ಲೇನ್ ಇದೆ. ಇದು ಸ್ಟೋನ್ ಇರೋದೆ. ಹಾ ಇದು ಮೇಲ್ಗಡೆ ಈ ತರ ಪುಕ್ಕ ತರ ಬರುತ್ತೆ ರೆಡ್ ಕಲರ್, ಅದಕ್ಕಿಲ್ಲ, ಅದು ಪ್ಲೇನ್ ಇದೆ. ಪ್ಲೇನ್ಗೆ ಬೀಟ್ಸ್ ಅಲ್ಲಿ ಇದೆ. ಗೈಸ್ ಇವಾಗ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ನೋಡಿ. ಇದೊಂದು ಆಪ್ಷನ್ ತೋರಿಸಿದ್ರು, ಇದು ಡಬಲ್ ಬೀಟ್ಸ್ ಇರೋದು. ಆ್ಯಂಡ್ ಇದು ಒಂದಿದೆ, ಇದರಲ್ಲಿ 4 times ಜಾಸ್ತಿ ಇದೆ. ಎರಡೂ ಆಲ್ಮೋಸ್ಟ್ ಸೇಮ್, ಬಟ್ ಇದರಲ್ಲಿ ಪುಕ್ಕ ಇಲ್ಲ, ಇದು ಒಂದು ಪುಕ್ಕ ಇರೋದು. ಸೊ ಗೈಸ್ ನಾವು ಅದು ಮಣಿ ಇರೋದು ತಗೋತಾ ಇಲ್ಲ, ಇನ್ಸ್ಟೆಡ್ ಪ್ಲೇನ್ ತಗೋತಾ ಇದ್ದೀವಿ. ಬಿಕಾಸ್ ಬಾಸಿಂಗ ಕಟ್ಟಕ್ಕೆ ಕಷ್ಟ ಆಗಬಾರ್ದು ಅಂತ ಪ್ಲೇನೇ ಇರಲಿ ಅಂತ ತಗೊಳ್ತಾ ಇದ್ದೀವಿ ಇವಾಗ. ಗೈಸ್ ಪೇಟ ಒಂದು ತಗೊಂಡ್ವಿ. ಆ್ಯಕ್ಚುಲಿ ನಾವು ಬಳೆನೂ ತಗೊಳ್ಳೋಣ ಅಂದರೆ ಮುಹೂರ್ತದ್ದು ಸೆಟ್ ಎಲ್ಲ ನಾವು ಅದಾಗಲೇ ತೊಗೊಂಡಿದ್ದೀವಿ. ಬಟ್ ರಿಸೆಪ್ಷನ್ಗೆ ಸಿಂಗಲ್ ಕಡಾ ಟೈಪ್ಸಲ್ಲಿ ಬೇಕಿತ್ತು, ಅದಕ್ಕೆ ಭವನಿಗೆ ಬರೋಣ ಅಂತ ಬಂದ್ವಿ. ಬಟ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ ಗೈಸ್, ತುಂಬ ಕಾಸ್ಟ್ಲಿ ಇದೆ ಅಂತ ಅನ್ನಿಸ್ತು. ಯಾಕಂದರೆ ನಾವು ಇವಾಗ ಹಾಕಿದ್ದು ಮತ್ತೆ ಇನ್ನೊಂದ್ಸತಿ ಇನ್ನು ಯಾವಾಗ ಹಾಕ್ತೀವೋ ಗೊತ್ತಿಲ್ಲ. ಅದಕ್ಕೆ ವಿ ಥಾಟ್ ಲೈಕ್ ಒಂದ್ಸತಿ ಬೇರೆ ಕಡೆನೂ ಚೆಕ್ ಮಾಡೋಣ ಅಂತ. ಸೊ ಗೈಸ್ ಇವಾಗ ನಾವು ಭವಾನಿಯಿಂದ ರಾಮದೇವ್ ಬ್ಯಾಂಗಲ್ಸ್ ಅಂತ ಹೇಳಿ, ಇದು ಗಾಂಧಿ ಬಜಾರ್ ರೋಡೇ, ಭವಾನಿ ಕಂಗನ್ ಸ್ಟೋರ್ಸ್ ರೋಡಲ್ಲೇ ಇರೋದು. ಅಲ್ಲಿ ಬ್ಯಾಂಗಲ್ಸ್ ಚೆಕ್ ಮಾಡೋಣ ಒಂದ್ಸಲ ಅಂತ ಬರ್ತಾ ಇದ್ದೀವಿ. ಸೊ ನೋಡೋಣ ಇಲ್ಲಿ ಸಿಗತ್ತಾ ನಮಗೆ ಬೇಕಾಗಿರೋ ಥರ ಅಂತ. ನನ್ನ ಹತ್ರ ಆಲ್ರೆಡಿ ಸೆಟ್ ಇದೆ. ಆ್ಯಕ್ಚುಲಿ ಇದು ವೆಡ್ಡಿಂಗ್ದು ನಾನ್ ಬ್ರೈಡಲ್ ತೊಗೊಂಡಿದ್ದೀವಿ ಆಲ್ರೆಡಿ. ಇದು ಔಟ್ಫಿಟ್ ಜೊತೆ ಬಂದಿದೆ, ಬಟ್ ಇದಕ್ಕೆ ಬ್ಯಾಂಗಲ್ಸ್ ಒಂದು ಸಿಕ್ಕಿಲ್ಲ. ಸೊ ಹಾ ಈ ಥರದ್ರಲ್ಲೇ ಬೇಕು. ತೋರಿಸ್ತೀರಾ? ಓ ನಮಗೆ ಇದು ಔಟ್ಫಿಟ್ ಜೊತೆನೆ ಬಂದಿರೋದು, ಅದಕ್ಕೆ ಮ್ಯಾಚ್ ಮಾಡೋಕ್ಕೆ ಅಂತ ಬ್ಯಾಂಗಲ್ಸ್ ನೋಡ್ತಾ ಇದ್ದೀವಿ ಇವಾಗ. ಇದು ಕಲರ್ ಇದೆ, ಈ ಕಲರ್ ಬ್ಯಾಂಗಲ್. ಈ ಎರಡು ಸೇರಿಸಿದ್ರೆ ಒಂದು ಸಿಂಗಲ್ ಬರೋ ಥರ ಗೈಸ್. ಈ ಥರ ಆ್ಯಕ್ಚುಲಿ ನಾನು ನೋಡ್ತಿರೋದು. ನಾವು ಯಾವ ಥರ ಪ್ಯಾಟರ್ನ್ ಅಲ್ಲಿ ನೋಡ್ತಾ ಇದ್ವಿ ಆ ಥರ ಇದು ಕೂಡ ಸಿಕ್ಕಿಲ್ಲ ನಮಗೆ. ಎಲ್ಲ ಆಲ್ಮೋಸ್ಟ್ ನಾವು ವೆಡ್ಡಿಂಗ್ಗೆ ಎಲ್ಲ ಔಟ್ಫಿಟ್ಗೂ ಏನೇನು ಬೇಕೋ ಆಲ್ಮೋಸ್ಟ್ 95% ತಗೊಂಡಿದ್ದೀವಿ. ಬಟ್ ಮೇಜರಾಗಿ ಬ್ಯಾಂಗಲ್ಸ್ ಹುಡುಕ್ತಾ ಇದ್ದೀವಿ. ಐ ಡೋಂಟ್ ನೋ, ಅದು ಪರ್ಟಿಕ್ಯುಲರ್ ಮೈಂಡಲ್ಲಿರೋದಕ್ಕೆ ಅದು. ಸೊ ಗಾಂಧಿ ಬಜಾರ್ ಸರ್ಕಲ್ನಿಂದ ಲೆಫ್ಟಿಗೆ ಬಂದರೆ ಈ ಅಂಗಡಿ ಸಿಗುತ್ತೆ ಗೈಸ್. ಇದು ಬಂದ್ಬಿಟ್ಟು ನ್ಯೂ ಫ್ಯಾಷನ್ ಅಂತ ಹೇಳಿ, ರೆಡಿಮೇಡ್ ಬ್ಲೌಸ್ ಆ್ಯಂಡ್ ಬ್ಲೌಸ್ ಪೀಸ್ ಎಲ್ಲನೂ ಸಿಗುತ್ತೆ. ಈ 2 ಸ್ಯಾರಿ ಇದೆನಾ, ಇದಕ್ಕೆ ಆ್ಯಕ್ಚುಲಿ ಬ್ಲೌಸ್ ಇಲ್ಲ. ಸೊ ಅದಕ್ಕೆ ರೆಡಿಮೇಡ್ ಬ್ಲೌಸ್ ಬೇಕು, ತೊಗೊಳ್ಳೋಣ ಅಂತ ಬಂದಿರೋದು. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಇಲ್ಲಿ ಕಲೆಕ್ಷನ್ಸು, ಅದಕ್ಕೆ ಇಲ್ಲೇ ತೊಗೊಳ್ಳೋಣ ಅಂತ ಬಂದಿದ್ದೀನಿ. ಬನ್ನಿ ನೋಡೋಣ ಒಳಗಡೆ ಹೋಗಿ. 2 ರೆಡಿಮೇಡ್ ಬ್ಲೌಸ್ ಬೇಕು, ಈ ಸ್ಯಾರಿಗೆ ಒಂದು, ಈ ಸ್ಯಾರಿಗೆ ಒಂದು. ಇದಕ್ಕೆ ಫಸ್ಟ್ ಮ್ಯಾಚ್ ಮಾಡಿಕೊಟ್ಬಿಡಿ ಬಿಕಾಸ್ ಈಸಿ ಇರುತ್ತೆ. ಈ ಕಲರ್, ದಿಸ್ ಇಸ್ ಹಾಫ್ ವೈಟ್ ಅಲ್ವಾ ಇದು? ಸೊ ಹಾಫ್ ವೈಟು. ಅದಕ್ಕೆ ನಂದೆ ಡಿಸೈನ್ ಎಲ್ಲ ಬೇಡ, ಅದಕ್ಕಾದ್ರೆ ಸ್ವಲ್ಪ ಈ ಪಫ್ ಸ್ಲೀವ್ಸ್ ತರ ಬರುತ್ತಲ್ಲ, ಆಮೇಲೆ ಲೈಕ್ ಹಾ ಇದೆ ಈ ತರಾನೇ. ಹಾ ಬಂಗಾರಿ ಆಗುತ್ತಾ ನೋಡು? ಆಗುತ್ತೆ, ಚೆನ್ನಾಗಿದೆ ಪಿಂಕೆ. ಓಕೆ ಇದು ಓಕೆ. ಕಾಟನಲ್ಲೂ ಒಂದಿದೆ, ಇದು ಸ್ಯಾರಿ ಕಾಟನ್ ಆಗಿರೋದ್ರಿಂದ ಇದು ಕೂಡ ಕಾಟನ್ನೇ ಬರುತ್ತೆ. ಇದು ಲೆನಿನ್ ಸಿಲ್ಕ್ ಬರುತ್ತೆ. ಪ್ರೈಸ್ ಏನಿದೆ? ಇದೇನಿದೆ ಪ್ರೈಸು? ಅದೇನಿದೆ?
1100 ಅಂತೆ ಗೈಸ್ ಎರಡು. ಓಕೆ ಸ್ಲೀವ್ಸ್ ಅಟ್ಯಾಚ್ ಮಾಡ್ಬೋದು. ಓಕೆ ಓಕೆ ಇದು ಒಂದು ತೋರಿಸಿದ್ರು ಪ್ಲೇನ್ ಕಾಟನ್ ಅಂತ. ಸ್ಲೀವ್ಸ್ ಬರುತ್ತೆ, ಸ್ಲೀವ್ಲೆಸ್ ಇದರಲ್ಲಿ ಇರೋದು, ಬಟ್ ಸ್ಲೀವ್ಸ್ ಬರುತ್ತೆ ಅಟ್ಯಾಚ್ ಮಾಡಿ. ಸೊ ಗೈಸ್ ಆಯಿತು, ಪರ್ಚೇಸ್ ಮಾಡಿ 2 ಬ್ಲೌಸ್ ನಾನು ಏನಾವಾಗಲೇ ನಿಮಗೆ ತೋರಿಸ್ತಾ ಇದ್ದೆ, ಅದೇ ಬ್ಲೌಸ್ನ ನಾನು ಇವಾಗ ತಗೊಂಡಿರೋ ಅಂಥದ್ದು. ಓಕೆ, ಆ್ಯಕ್ಚುಲಿ ಅವರೆಲ್ಲ ಯಶಿಕನ್ ಕ್ಲಾಸ್ಮೇಟ್ಸ್, ಅವಳ ಫ್ರೆಂಡ್ಸ್. ಸೊ ಬಟ್ ಈಗ ಯಾಕೋ ನಾಚ್ಕೊಂಡು ಓಡೋಗ್ತಾ ಇದ್ದಾರೆ. ಗಗನನ ಮೋಸ್ಟ್ಲಿ ನಾನು ಪ್ರೀವಿಯಸ್ ಒಂದು ಬ್ಲಾಗಲ್ಲಿ ನೋಡಿರ್ತೀರಾ, ಬಿಕಾಸ್ ಸೈನ್ಸ್ ಎಕ್ಸಿಬಿಷನ್ ಆದಾಗ, ಕಾಲೇಜ್ ಫೆಸ್ಟ್ ಆದಾಗ ಗಗನ ಒಳ್ಳೆ ಕಾಂಟೆಂಟ್ ಕೊಟ್ಟಿದ್ರು ನನ್ನ ಬ್ಲಾಗಲ್ಲಿ. ಸೊ ಓ ಗಂಡ್ ಮಗು ಅಂತ ಬ್ಯಾಕ್ ಗ್ರೌಂಡ್ ಅಲ್ಲಿ ಹಾಕ್ಬಿಟ್ಟು ಅಲ್ವಾ, ಚೆನ್ನಾಗಿರುತ್ತೆ ತಾನೆ. ಸೀರಿಯಸ್ ಇತ್ತು. ಸೀತಾರಾಮ ಕಲ್ಯಾಣ ಮಾಡಿದಾಗ ಇವ್ನು ರಾವಣ, ಅವನು ರಾವಣ ಮಾಡಿಸಿದ್ದೆ ನಾವಿಬ್ರು. ಇವಳು ನರೇಟರ್ ದಶರಥ. 3 ಜನ ಇರ್ತೀವಿ. ಒಬ್ರು ಇಲ್ಲ ಇದಾರೆ. ಇವ್ರು ನಮ್ಗ ಸ್ಟ್ಯಾಂಡ್ ಅಪ್ ಕಾಮಿಡಿಗೆ ಮಸ್ತ್. ಓಕೆ, ಎಲ್ಲರೂ ಮದ್ವೆಗೆ ಬನ್ನಿ, ಮಿಸ್ ಮಾಡಬೇಡಿ. ಓಕೆ, ನಾನು ಎಲ್ಲಾರನ್ನೂ ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಆಮೇಲೆ ಮತ್ತೆ ಇನ್ನೊಂದ್ಸತಿ ವಿಡಿಯೋ ನೋಡ್ತೀನಿ ಯಾರು ಮದ್ವೆಗೆ ಬಂದಿದ್ರು ಬಂದಿಲ್ಲ ಅಂತ. ಓಕೆನಾ? ಸೊ ನೆಕ್ಸ್ಟ್ ನನ್ನ ತಂಗಿದು, ಬಿಕಾಸ್ ದಿಸ್ ಇಸ್ ದಟ್ಸ್ ಮೈ ವೆರಿ ಓನ್ ಬ್ಲಡ್. ಸೊ ಅವಾಗ ಖುದ್ದಾಗಿ ಬಂದು ಮನೆಗೆ ಬಂದು ಕರಿತೀವಿ. ಈಗ ಇಲ್ಲೇ ಕರೆದ್ಬಿಟ್ವಿ ಅಂತ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ಇಟ್ಸ್ ನಾಟ್ ಡೀಸೆನ್ಸಿ ಇದ್ದು, ಯಾ. ಸೊ ಪ್ಲೀಸ್, ಬಟ್ ಅದೇ ಪ್ರೀತಿಯಿಂದ ಹೇಳ್ತಾ ಇದೀವಿ, ಎಲ್ಲರೂ ಬನ್ನಿ, ಮಿಸ್ ಮಾಡಬೇಡಿ. ಬಟ್ ಡೆಫಿನೆಟ್ಲಿ ಈ ಮುಖ ನೋಡ್ಕೊಂಡಿರಿ. ಅವಳ ಮದ್ವೆಗಂತೂ ಖುದ್ದಾಗಿ ಅಮ್ಮನ ಜೊತೆನೆ ಬಂದು ಹೇಳ್ಬಿಟ್ಟು ಹೋಗ್ತೀವಿ. ಅವಳ ಮದ್ವೆ ಹೊತ್ತಿಗೆ ನಾನು ಅಜ್ಜಿ ಆಗ್ಬಿಟ್ಟಿರ್ತೀನಿ. ಸೊ ಐ ವಿಲ್ ಹ್ಯಾವ್ ನೋ ಎನರ್ಜಿ ಲೆಫ್ಟ್. ಹಂಗೆ ಹಿಡ್ಕೊಂಡಾದ್ರೂ ವ್ಲಾಗ್ ಮಾಡ್ತೀನಿ. ವ್ಲಾಗ್ ಮಾಡೋದು ಬಿಡಲ್ಲ ಗೊತ್ತಾ. ನಿಯತ್ತಲ್ಲಿ ನಾಯಿನ, ತ್ಯಾಗದಲ್ಲಿ ತಾಯಿನ ಮೀರ್ಸೋರು ಯಾರಿಲ್ಲ ನಂತರ. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು. Okay, see you guys. Yeah. Bye, bye, bye. See you. Bye, 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 bye. Bye. Okay, see you guys. Bye. Take care. Bye, 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 bye. So guys, ಈಗ we are here again at ನೀವೇ ನೋಡ್ಬೋದು. ಇದಾಗಲೇ ನಾನು ಇವರ ಸ್ಟೋರಿಂದ ವಿಡಿಯೋನ ನಿಮ್ಮ ಜೊತೆ ಒಂದು ಎಪಿಸೋಡ್ ಶೇರ್ ಮಾಡಿದ್ದೀನಿ. ದಟ್ ಈಸ್ ಫಾರ್ ಮುಹೂರ್ತ. ನಾವು ಸೆಟ್ ಎಲ್ಲ ಇಲ್ಲಿಂದಾನೆ ತಗೊಂಡಿರೋದು. ರಿಸೆಪ್ಷನ್ ಲುಕ್ಕಿಗೆ ಅಂತ ಹೇಳಿ ಆರ್ನಮೆಂಟ್ಸ್ ತಗೊಳಕ್ಕೆ ಇಲ್ಲೇ ಅಗೇನ್ ಬಂದಿದ್ದೀವಿ ನಾವು. ಈ ಸೆಟ್ಟು ತೃಪ್ತಿದು ಲೆಹಂಗಾಗೆ ನೋಡ್ತಿರೋ ಅಂಥದ್ದು. ಆ್ಯಂಡ್ ಇದು ನನ್ನ ಲೆಹಂಗಾಗೆ ನೋಡ್ತಿರೋ ಅಂಥದ್ದು. ಯಶಿಕನ್ ಸೆಟ್ ಇದು ಅವಳದು ಲೆಹಂಗಾಗೆ. ನೋಡಿ ಕಲೆಕ್ಷನ್ಸ್ ಹೇಗಿದೆ. ಇಲ್ಲ, ಅದನ್ನ ಫ್ರೀಸ್ ಮಾಡಕ್ ಹೇಳಿದ್ದೀನಿ. ನೋಡೋದು ಚೆನ್ನಾಗಿದೆ. ಹಾಕೊಂಡ್ ನೋಡು, ಕೈಗೆ ಹಾಕೊಂಡ್ ನೋಡು. ಇಲ್ಲಿಡುಮನೆ ನೀನು. ಅಲ್ಲಿ ಇದ್ ಬೇಡ. ಫಸ್ಟ್ ತಗೊಂಡಿದ್ಯಲ್ಲ ನೀನು, ಅದ್ ಹಾಕೋ ಒಂದ್ ಕೈಗೆ. ಗೈಸ್ ಯಾವ್ದು ಚೆನ್ನಾಗಿದೆ ಕಾಮೆಂಟ್ ಮಾಡಿ. ಇದು ಒಂದು ನೋಡ್ತಾ ಇದ್ದಾಳೆ. ಆಕ್ಚುಲಿ ಇದು ಚೆನ್ನಾಗಿದೆ ಕಣೆ. ಅದೇ ಪ್ಯಾಟರ್ನ್ ಅಲ್ಲಿ ಇಷ್ಟು ಕಲೆಕ್ಷನ್ಸ್ ಇದೆ. ಯಾಕಂದ್ರೆ ಅದೇ ಸೇಮ್ ಕಲರ್ ಪರ್ಟಿಕ್ಯುಲರ್ ನಾವು ನೋಡ್ತಾ ಇರೋದ್ರಿಂದ. ಸೆಟ್ಟು ಹೊಡೆದು ಈ ತರ ಇದೆ. ಇದಕ್ಕೆ ನೋಡುವಾಗ ಇದು ಪರ್ಫೆಕ್ಟ್ ಮ್ಯಾಚ್ ಅಂತ ಅನ್ನಿಸ್ತು. ಹಾಗಾಗಿ ಇದನ್ನ ಬ್ಲಾಕ್ ಮಾಡಿಸ್ತಾ ಇದ್ದೀವಿ. ಗೈಸ್ ಇದು ನೋಡಿ, ಋಷಿಕಾ ತಗೊಳ್ತಾ ಇರೋದು. ದಿಸ್ ಇಸ್ ಜಸ್ಟ್ ಆಸಮ್. ಎಷ್ಟು ಅವಳು ಲೈಕ್ ಪ್ರಿಟಿ ನೈಲ್ಸ್ ಆ್ಯಂಡ್ ಅವಳ ಕೈಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತದೆ. ಆ್ಯಂಡ್ ಇದು ಅವಳದು ಸೆಟ್ಟು. ಸೊ ಪರ್ಫೆಕ್ಟ್ ಮ್ಯಾಚ್ ಇದೆ ಅದಕ್ಕೂ. ಸೊ ಈ ಬ್ಯಾಂಗಲ್ಸ್ ನನ್ನವು ಗೈಸ್ ಇದು. ಆ್ಯಂಡ್ ಇದು ಯಶಿಕಾಗೆ ನೋಡಿರೋ ಅಂಥದ್ದು. ಆ್ಯಂಡ್ ಇದು ತೃಪ್ತಿದು. ಫೈನಲಿ ಇದನ್ನು ಬ್ಲಾಕ್ ಮಾಡಿ ಚೆಕ್ ಮಾಡ್ತಿದ್ದೀವಿ ಪ್ರೈಸ್ ಏನು ಅಂತ. ಈಗ ಮುಹೂರ್ತಕ್ಕೆ ಇದು ಒಂದು ಆ್ಯಡ್ ಮಾಡ್ತಿದ್ದೀನಿ. ಆಲ್ರೆಡಿ ನನ್ಗೆ ಆ್ಯಕ್ಚುಲಿ ಮುಹೂರ್ತ ಸೆಟ್ ಎಲ್ಲ ಏನಿತ್ತು 5 ಪೀಸ್ ಸೆಟ್, ಅದನ್ನ ಇಲ್ಲಿಂದಾನೇ ತೊಗೊಂಡು ಹೋಗಿದ್ದೆ. ಬಟ್ ಅಪ್ಯಾರೆಂಟ್ಲಿ ಬ್ಯಾಂಗಲ್ಸ್ ಸಿಕ್ಕಿರಲಿಲ್ಲ. ಈಗ ಇದು ಮಧ್ಯದಲ್ಲಿ ಹಾಕಕ್ಕೆ ಮಿಕ್ಸ್ ಮಾಡಿ ಹಾಕಕ್ಕೆ ಇದನ್ನು ತೊಗೊಂಡಿದ್ದೀನಿ.